ಕೊನೆಗೂ ಈ ಸಲ ಕಪ್ಪು ನಮ್ಮದೇಯಿಂದ ಈ ಸಲ ಕಪ್ ನಮ್ದಾಯಿತು. ಆದರೆ ಈ ಖುಷಿ ಅವೆಂಜರ್ಸ್ ಕ್ಯಾಂಗ್ ಡೈನಾಸ್ಟಿ ಥರನೇ ಬರೋಕ್ಕೂ ಮುಂಚೆನೇ ಮುಗ್ದೋಯ್ತು. ಸೊ ಈ ಥರನೇ ಲೈಫ್ ಎಲ್ಲರಿಗೂ ಕೂಡ ಸರಿಯಾಗಿ ಹಾಕುತ್ತೆ. ಸೊ ಅದಕ್ಕೋಸ್ಕರ ಆದರೂ ಕೂಡ ಒಂದು 10-20 ನಿಮಿಷ ಖುಷಿಯಾಗಿ ನಿಮ್ಮ ಫೇವ್ರೆಟ್ ಮಾರ್ವೆಲ್ ಸ್ಟುಡಿಯೋಸ್ ಅವರ ರೀಸೆಂಟ್ ಅಪ್ಡೇಟ್ಸ್ ಬಗ್ಗೆ ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಆದ ಕಾಸ್ಮಿಕ್ ಕನ್ನಡ ಜೊತೆಗೆ ಮಾತಾಡಿ. ಸೊ ನಿಮಗೆಲ್ಲರಿಗೂ ಸ್ವಾಗತ ಟು ಅವರ್ ಚಾನಲ್ ಕಾಸ್ಮಿಕ್ ಕನ್ನಡ. ನಾನು ನಿಮ್ಮ ಹೋಸ್ಟ್ ಪವನ್. ಈಗ ರೀಸೆಂಟಾಗಿ ಅವೆಂಜರ್ಸ್ ಡೂಮ್ಸ್ಡೇ ಬಗ್ಗೆ ತುಂಬಾ ಮಾತುಕತೆ ಆಗ್ತಿದೆ. ಯಾರೋ ಮಹಾನುಭಾವ ಮೂವಿ ಸೆಟ್ ಒಳಗೇನೆ ನುಗ್ಗಿ ಎಲ್ಲ ಲೀಕ್ಸ್ನ ಪೋಸ್ಟ್ ಮಾಡಿದ್ದಾನೆ. ಇದನ್ನ ನೋಡಿ ಮಾರ್ವೆಲ್ ಅವರು ಸುಮ್ಮನೆ ಇರ್ತಾರಾ? ಅಷ್ಟು ಬೇಗ ಒಂದು ಕೇಸ್ನ ಕೂಡ ಫೈಲ್ ಮಾಡಿದ್ದಾರೆ. ಆದರೂ ಕೂಡ ನಮಗೆ ಕಂಟಿನ್ಯೂಸ್ ಆಗಿ ಲೀಕ್ ಸಿಗ್ತಾನೆ ಇದೆ. ಸೊ ಎಲ್ಲದ್ರ ಬಗ್ಗೆ ಮಾತಾಡೋಣ ಇವತ್ತಿನ ವಿಡಿಯೋಯಲ್ಲಿ. ಅವೆಂಜರ್ಸ್ ಡೂಮ್ಸ್ಡೇ ಮೂವಿನ ಸೆಟಪ್ ಮಾಡೋಕ್ಕೆ ಥಂಡರ್ಬೋಲ್ಟ್ಸ್ ಅಲ್ಲ, ದ ನ್ಯೂ ಅವೆಂಜರ್ಸ್ ಮೂವಿ ಶುರು ಮಾಡಿದ್ರು. ದ ನ್ಯೂ ಅವೆಂಜರ್ಸ್ ಮೂವಿಯ ಪೋಸ್ಟ್ ಕ್ರೆಡಿಟಲ್ಲಿ ನಮ್ಮ ಯೂನಿವರ್ಸ್ಗೆ ಫ್ಯಾಂಟಾಸ್ಟಿಕ್ 4 ಅವರ ಸ್ಪೇಸ್ಶಿಪ್ ಬರ್ತಿರೋದು ಕನ್ಫರ್ಮ್ ಆಯಿತು. ಆದರೆ ಈ ಸ್ಪೇಸ್ಶಿಪ್ಪಲ್ಲಿ 3 ರೆಕ್ಕೆ ಇದೆ. ಇನ್ನೊಂದು ಕಡೆ ಫ್ಯಾಂಟಾಸ್ಟಿಕ್ 4 ಮೂವಿಯ ಟ್ರೇಲರಲ್ಲಿ ನಾವು ನೋಡಿರೋ ಸ್ಪೇಸ್ಶಿಪ್ಪಲ್ಲಿ 4 ಇದೆ. ನೀವು ಅಂದ್ಕೊಂಡಿರ್ಬಹುದು ಏನು ಬ್ರೋ ಇಂಥ ಚಿಲ್ಡ್ರೆ ಡೀಟೇಲ್ಸ್ ಕೂಡ ಇಷ್ಟೊಂದು ಇಂಪಾರ್ಟೆಂಟ್ ಆಗುತ್ತಾ ಅಂತ. ನೋಡಿ, ಈ ಸೀನ್ನ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಡೈರೆಕ್ಟರ್ಸ್ ಆದ ದ ರೂಸೋಸ್ ಅವರು ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಸೆಟ್ಟಲ್ಲಿ ಶೂಟ್ ಮಾಡಿರೋದು. ಸೊ ನಾವು ಅಷ್ಟು ಬೇಗ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಫಸ್ಟು ಸೀನ್ ನೋಡಾಯಿತು. ಸೊ ನನ್ನ ಥಿಯರಿ ಪ್ರಕಾರ ಫ್ಯಾಂಟಾಸ್ಟಿಕ್ 4 ಮೂವಿಯಲ್ಲಿ ಅವರೆಲ್ಲರೂ ಕೂಡ 2 ಟೈಮ್ಸ್ ಸ್ಪೇಸಿಗೆ ಹೋಗ್ತಾರೆ. ಫಸ್ಟ್ ಟೈಮ್ ಒಂದು ರಿಸರ್ಚ್ ಮಾಡೋಕ್ಕೆ ಹೋಗ್ತಾರೆ ಆ್ಯಂಡ್ ಅಲ್ಲಿಗೆ ಹೋದ್ಮೇಲೆ ಹೈ ಕಾಸ್ಮಿಕ್ ರೇಸಿಂದ ಅವ್ರಿಗೆಲ್ಲರಿಗೂ ಕೂಡ ಪವರ್ ಸಿಗುತ್ತೆ. ಸೊ ಮೇ ಬಿ ಆಗ ಅವರು 3 ರೆಕ್ಕೆ ಇರೋ ಸ್ಪೇಸ್ಶಿಪ್ಪಲ್ಲಿ ಹೋಗಿರಬಹುದು. ಆದರೆ ಸೆಕೆಂಡ್ ಟೈಮ್ ಅವರು ಸ್ಪೇಸ್ಗೆ ಹೋಗೋದು ಗ್ಯಾಲಾಕ್ಟಸ್ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಹಾಗೆ ನಮ್ಮ ಮಿಸ್ಟರ್ ಫ್ಯಾಂಟಾಸ್ಟಿಕ್ ಆದ ರೀಡ್ ರಿಚರ್ಡ್ಸ್ ಅವರು ಈ ಡೈಲಾಗ್ನ ಹೇಳಿರಬಹುದು. ಸೊ ಒಂದು ಫುಲ್ಲಿ ಅಪ್ಡೇಟೆಡ್ ಆಗಿರುವ ಯೂನಿವರ್ಸ್ಗೆ ಆಲ್ ಆಫ್ ಅ ಸಡನ್ ಗ್ಯಾಲಾಕ್ಟಸ್ ಯಾಕೆ ಬರ್ತಾನೆ? ಸೊ ಇದಕ್ಕೆ ಒಂದು ಮೇನ್ ರೀಸನ್ ಬಂದು ಈ ಮೂವಿಯಲ್ಲಿ ನಾವು ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಕ್ಯಾರೆಕ್ಟರ್ಸ್ ನೋಡ್ತೀವಿ ಆ್ಯಂಡ್ ಅದು ಬಂದು ಫ್ರಾಂಕ್ಲಿನ್ ರಿಚರ್ಡ್ಸ್. ನೋಡಿ, ಗ್ಯಾಲಾಕ್ಟಸ್ ಒಬ್ಬ ಕಾಸ್ಮಿಕ್ ಬೀಯಿಂಗ್. ಅವನೊಬ್ಬ ಮೇನ್ ರೀಸನ್ ಆಗ್ತಾನೆ ಇಡೀ ಕಾಸ್ಮಿಕಲ್ಲಿ ಒಂದು ಬ್ಯಾಲೆನ್ಸ್ ತೊಗೊಂಬರೋಕ್ಕೆ. ಗ್ಯಾಲಾಕ್ಟಸ್ನ ಎಲ್ಲರೂ ಕೂಡ ಒಬ್ಬ ಪ್ಲ್ಯಾನೆಟ್ ಡಿಸ್ಟ್ರಾಯರ್ ಅಂತ ಕರೀತಾರೆ. ಯಾಕಂದರೆ ಅವನು ಊಟಕ್ಕೆ ಒಂದು ಪ್ಲ್ಯಾನೆಟ್ನೇ ತಿಂತಾನೆ. ಅವನೇನು ಹಂಗೆ ಪ್ಲ್ಯಾನೆಟ್ನ ಬಾಯಿಗೆ ಹಾಕೊಳ್ಳಲ್ಲ, ಅವನೊಂದು ಡಿವೈಸ್ನ ಇನ್ಸರ್ಟ್ ಮಾಡ್ತಾನೆ. ಸೊ ಆಗ ಆ ಡಿವೈಸ್ ಇಡೀ ಪ್ಲ್ಯಾನೆಟಿಂದ ಎನರ್ಜಿ ಸೋರ್ಸ್ನ ಎಳ್ಕೊಂಡು ಆಗ ಆ ಪ್ಲ್ಯಾನೆಟ್ ಡೆಸ್ಟ್ರಾಯ್ ಆಗುತ್ತೆ. ಸೊ ಮೇ ಬಿ ಇಲ್ಲಿ ಶಾಲಾಬಾಲ್ ಹಿಂದೆ ಆ ಡಿವೈಸ್ ಇರಬೇಕು. ನಿಮಗೆ ಈ ಶಾಲಾಬಾಲ್ ಬಗ್ಗೆ ಗೊತ್ತಿಲ್ಲ ಅಂದರೆ ಈ ಮೂವಿ ನಡೆಯೋದು ಒಂದು ಆಲ್ಟರ್ನೇಟ್ ಯೂನಿವರ್ಸಲ್ಲಿ. ಸೊ ಅದಕ್ಕೋಸ್ಕರನೇ ಮೇನ್ ಸಿಲ್ವರ್ ಸಲ್ಫರ್ ಆದ ನಾರಿನ್ ರ್ಯಾಡ್ನ ತರೋ ಬದಲು ಒಂದು ಆಲ್ಟರ್ನೇಟ್ ವೇರಿಯಂಟ್ ಆದ ಶಾಲಾಬಾಲ್ನ ಒಂದು ಸಿಲ್ವರ್ ಸಲ್ಫರ್ ಆಗಿ ತೋರಿಸಿದ್ದಾರೆ. ಆ್ಯಂಡ್ ಕಾಮಿಕ್ಸಲ್ಲೂ ಕೂಡ ಶಾಲಾಬಾಲ್ ಅನ್ನೋ ಒಂದು ಸಿಲ್ವರ್ ಸಲ್ಫರ್ ಕ್ಯಾರೆಕ್ಟರ್ ಇದೆ. ಸೊ ಗ್ಯಾಲಾಕ್ಟಸ್ ಎಲ್ಲ ಯೂನಿವರ್ಸ್ನ ತಿಂತಾ ಇದ್ರೆ ಲೈಫ್ ಇರಲ್ಲ. ಸೊ ಅದಕ್ಕೋಸ್ಕರನೇ ಯೂನಿವರ್ಸ್ನ ಕ್ರಿಯೇಟ್ ಮಾಡೋ ಒಬ್ಬ ಇವನ ಜೊತೆಗಿದ್ದರೆ ಇವನಿಗೆ ಆರಾಮಲ್ವಾ ಅಂತ ಗ್ಯಾಲಾಕ್ಟಸ್ ಈ ಯೂನಿವರ್ಸ್ಗೆ ಬರ್ತಿದ್ದಾನೆ. ಆ್ಯಂಡ್ ಯಾರಪ್ಪ ಈ ಯೂನಿವರ್ಸ್ನೇ ಕ್ರಿಯೇಟ್ ಮಾಡೋಷ್ಟು ಪವರ್ಫುಲ್ ಅಂತ ನಿಮ್ಗೆ ಅನಿಸಿದ್ರೆ ಅದು ಬಂದು ಅಗೇನ್ ನಮ್ಮ ಫ್ರಾಂಕ್ಲಿನ್ ರಿಚರ್ಡ್ಸ್. ಕಾಮಿಕ್ಸಲ್ಲಿ ಗ್ಯಾಲಾಕ್ಟಸ್ನೇ ಅವನ ಶಿಷ್ಯಾಗಿ ಮಾಡ್ಕೊಂಡಿದ್ದ ಫ್ರಾಂಕ್ಲಿನ್ ರಿಚರ್ಡ್ಸ್ ಇವನೊಬ್ಬ ಒಮೆಗಾ ಲೆವೆಲ್ ಮ್ಯೂಟೆಂಟ್. ಫ್ರಾಂಕ್ಲಿನ್ ರಿಚರ್ಡ್ಸ್ ಎಷ್ಟು ಪವರ್ಫುಲ್ ಅಂದರೆ ಅವನು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡ್ರೇ ಒಂದು ಹೊಸ ಯೂನಿವರ್ಸ್ನ ಕ್ರಿಯೇಟ್ ಮಾಡಬಹುದು. ಸೊ ಫ್ಯಾಂಟಾಸ್ಟಿಕ್ 4 ಮೂವಿಯಲ್ಲಿ ಫ್ಯಾಂಟಾಸ್ಟಿಕ್ 4 ಅವರು ಫ್ರಾಂಕ್ಲಿನ್ ರಿಚರ್ಡ್ಸ್ನ ಸೇವ್ ಮಾಡೋಕ್ಕೆ ಫೈಟ್ ಆಡ್ತಾರೆ. ಆ್ಯಂಡ್ ಮೇ ಬಿ ಈ ಫೈಟಲ್ಲಿ ಶಾಲಾಬಾಲ್ ಅವ್ರ ಲೈಫ್ನ ಸ್ಯಾಕ್ರಿಫೈಸ್ ಮಾಡಬಹುದು. ಸೊ ಇಲ್ಲಿ ಫ್ಯಾಂಟಾಸ್ಟಿಕ್ 4 ಅವರ ಎಲ್ಲ ಫೋಕಸ್ ಕೂಡ ಗ್ಯಾಲಾಕ್ಟಸ್ ಮೇಲೆ ಇರುತ್ತೆ. ಆದರೆ ಅವ್ರಿಗೆ ಗೊತ್ತಿಲ್ಲ ಸಮಸ್ಯೆ ಇರೋದು ಆಚೆ ಅಲ್ಲ ಅವ್ರ ಪ್ಯಾಂಟ್ ಒಳಗೇನೆ ಅಂತ. ಅಂದರೆ ಈ ಮೂವಿಯಲ್ಲಿ ಫ್ಯಾಂಟಾಸ್ಟಿಕ್ 4 ಅವರು ಗ್ಯಾಲಾಕ್ಟಸ್ಸಿಂದ ಫ್ರಾಂಕ್ಲಿನ್ನ ಸೇವ್ ಮಾಡ್ತಿದ್ರು. ಆದರೆ ನಮಗೆ ಸಿಕ್ಕಿರುವ ರಿಪೋರ್ಟ್ಸ್ ಪ್ರಕಾರ ಆ್ಯಂಡ್ ಆ ರಿಪೋರ್ಟ್ಸ್ ಮೇ ಬಿ ಕನ್ಫರ್ಮ್ ಆಗಿರಬಹುದು. ಯಾಕಂದರೆ ಫ್ಯಾಂಟಾಸ್ಟಿಕ್ 4 ಮೂವಿಯ ಪೋಸ್ಟ್ ಕ್ರೆಡಿಟಲ್ಲಿ ಫ್ರಾಂಕ್ಲಿನ್ ರಿಚರ್ಡ್ಸ್ನ ನೋಡ್ತೀವಿ. ಆದರೆ ಅವನ ಜೊತೆಗೆ ಅವ್ರ ಅಮ್ಮ ಅಂದರೆ ಸೂ ಸ್ಟಾರ್ಮ್ ಆಗಿರಲಿ ಅಥವಾ ರೀಡ್ ರಿಚರ್ಡ್ಸ್ ಆಗಿರಲಿ ಇರಲ್ಲ. ಫ್ರಾಂಕ್ಲಿನ್ ಜೊತೆಗೆ ನಮ್ಮ ಡಾಕ್ಟರ್ ಡೂಮ್ ಇರ್ತಾನೆ. ಸೊ ಮೇ ಬಿ ಇಲ್ಲಿ ಡಾಕ್ಟರ್ ಡೂಮ್ ಅವನ ಕ್ಯಾಸಲ್ಗೆ ಕರ್ಕೊಂಡು ಹೋಗಿರಬಹುದು. ಸೊ ಇಲ್ಲಿ ತುಂಬ ಥಿಯರೀಸ್ ಇದೆ ಮಾತಾಡೋಕ್ಕೆ. ಫಸ್ಟು, ಈ ಮೂವಿಯಲ್ಲಿ ಬರೋ ಡಾಕ್ಟರ್ ಡೂಮ್ ಯಾವ ಯೂನಿವರ್ಸ್ ಅಂತ ಗೊತ್ತಿಲ್ಲ. ಮೇ ಬಿ ಅದೇ ಯೂನಿವರ್ಸ್ನ ಡಾಕ್ಟರ್ ಡೂಮ್ ಆಗಿರಬಹುದು ಅಥವಾ ಬೇರೆ ಯೂನಿವರ್ಸಿಂದ ಬಂದಿರೋ ಡಾಕ್ಟರ್ ಡೂಮ್ ಆಗಿರಬಹುದು.
ಸೊ ಡಾಕ್ಟರ್ ಡೂಮ್ಗೆ ಯಾಕೆ ಫ್ರ್ಯಾಂಕ್ಲಿನ್ನ ಹೆಲ್ಪ್ ಬೇಕು ನೋಡಿ. ಇಲ್ಲಿಗೆ ಡಾಕ್ಟರ್ ಡೂಮ್ ಬರೋ ಅಷ್ಟೊತ್ತಿಗೆ ಡಾಕ್ಟರ್ ಡೂಮ್ಗೆ ಇನ್ಕರ್ಷನ್ ಆಗಿರಲಿ, ಸೀಕ್ರೆಟ್ ಟೈಮ್ ಲೈನ್ ಆಗಿರಲಿ, ಟಿವಿಯ ಬಗ್ಗೆ ಎಲ್ಲ ಗೊತ್ತಿರುತ್ತೆ. ಸೊ ಮೇ ಬಿ ಇಲ್ಲಿ ಡಾಕ್ಟರ್ ಡೂಮ್ಗೆ ಗೊತ್ತಿರುತ್ತೆ ಎಲ್ಲ ಯೂನಿವರ್ಸ್ ಕೂಡ ಇನ್ಕರ್ಷನಿಂದ ಡೆಸ್ಟ್ರಾಯ್ ಆಗುತ್ತೆ ಅಂತ. ಸೊ ಅದಕ್ಕೋಸ್ಕರನೇ ಡಾಕ್ಟರ್ ಡೂಮ್ ಫ್ರ್ಯಾಂಕ್ಲಿನ್ನ ಹೆಲ್ಪ್ ತಗೊಂಡು ಒಂದು ಹೊಸ ಯೂನಿವರ್ಸ್ನ ಕ್ರಿಯೇಟ್ ಮಾಡಬಹುದು. ಇನ್ನೊಂದು ಕಡೆ ಡಾಕ್ಟರ್ ಡೂಮ್ನ ಬಿಟ್ಟು ಬೇರೆ ಎಲ್ಲರೂ ಕೂಡ ಅವ್ರ ಯೂನಿವರ್ಸ್ನ ಸೇವ್ ಮಾಡಬೇಕು ಅಂತ ಇರ್ತಾರೆ. ಅದು ಬಂದು ಅವೆಂಜರ್ಸ್ ಆಗಿರಲಿ, ಎಕ್ಸ್ಮ್ಯಾನ್ ಆಗಿರಲಿ ಅಥವಾ ಫ್ಯಾಂಟಾಸ್ಟಿಕ್ ಫೋರ್ ಆಗಿರಲಿ. ಆದರೆ ಡಾಕ್ಟರ್ ಡೂಮ್ಗೆ ಮಾತ್ರ ಗೊತ್ತು ವಿ ಆರ್ ಇನ್ ದ ಎಂಡ್ ಗೇಮ್ ಅಂತ. ಸೊ ಯೂನಿವರ್ಸ್ನ ಕ್ರಿಯೇಟ್ ಮಾಡಬೇಕಂದ್ರೆ ಈಗ ಡಾಕ್ಟರ್ ಡೂಮ್ ಸ್ಪೇಸ್ ಮತ್ತು ಟೈಮಿಂದ ಆಚೆ ಇರಬೇಕು. ಆ್ಯಂಡ್ ಅದೇ TVA. ಸೊ ಅವೆಂಜರ್ಸ್, ಎಕ್ಸ್ಮ್ಯಾನ್, ಫ್ಯಾಂಟಾಸ್ಟಿಕ್ ಫೋರ್ ವರ್ಸಸ್ ಡಾಕ್ಟರ್ ಡೂಮ್ ಯಾರು ಮೊದಲು TVAಗೆ ಹೋಗ್ತಾರೆ ಅಂತ. ಆ್ಯಂಡ್ ಇದು ಮೇ ಬಿ ಈ ಮೂವಿಯ ಮೇನ್ ಪ್ಲಾಟ್ ಆಗುತ್ತೆ. ಸೊ ಆಗಲೇ ಫ್ಯಾಂಟಾಸ್ಟಿಕ್ ಫೋರ್ ಅವರು ಫ್ರ್ಯಾಂಕ್ಲಿನ್ ಮತ್ತು ಡಾಕ್ಟರ್ ಡೂಮ್ನ ಹುಡುಕೊಂಡು ನಮ್ಮ ಅರ್ತ್ 616ಗೆ ಬರ್ತಾರೆ. ಅಥವಾ ಬೈ ಎನಿ ಚಾನ್ಸಸ್ ಆ ಫ್ಯಾಂಟಾಸ್ಟಿಕ್ ಫೋರ್ನ ಶಿಪ್ಪಲ್ಲಿ ಫ್ಯಾಂಟಾಸ್ಟಿಕ್ ಫೋರ್ನ ಟೀಮ್ ಬದಲು ಡಾಕ್ಟರ್ ಡೂಮ್ ಇದ್ರೂ ಕೂಡ ನಮ್ಮ ಯೂನಿವರ್ಸ್ ಅವರು ತುಂಬ ಖುಷಿ ಪಡ್ತಾರೆ. ಯಾಕಂದರೆ ಡಾಕ್ಟರ್ ಡೂಮ್ ನಮ್ಮ ಯೂನಿವರ್ಸಲ್ಲಿ ಐರನ್ ಮ್ಯಾನ್ ಆಗಿರ್ತಾನೆ. ಸೊ ಟೋನಿ ಸ್ಟಾರ್ಕ್ ವಾಪಸ್ ಬಂದ ಅಂತ ಎಲ್ಲರೂ ಖುಷಿಯಾಗಿರ್ತಾರೆ. ಸೊ ಇದನ್ನು ಅಡ್ವಾಂಟೇಜ್ ಆಗಿ ಡಾಕ್ಟರ್ ಡೂಮ್ ತಗೊಂಡು ಅವನಿಗೆ ಬೇಕಾಗಿರೋ ಟೈಮ್ ಮಲ್ಟಿವರ್ಸ್ನ ಡೆಸ್ಟ್ರಾಯ್ ಮಾಡೋಕ್ಕೆ ತಗೊತಾನೆ. ಸೊ ದ ನ್ಯೂ ಅವೆಂಜರ್ಸ್ ಮೂವಿಯಲ್ಲಿ ನಾವು ನೋಡಿದ್ದ ಫ್ಯಾಂಟಾಸ್ಟಿಕ್ ಫೋರ್ ಸ್ಪೇಸ್ಶಿಪ್ಪಲ್ಲಿ ಯಾರಿದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಈಗ ಅವೆಂಜರ್ಸ್ ಡೂಮ್ಸ್ಡೇ ಮೂವಿಯ ಶೂಟಿಂಗ್ UK ಅಲ್ಲಿರೋ ವಿನ್ಸರ್ ಕ್ಯಾಸಲಲ್ಲಿ ನಡೀತಾ ಇದೆ. ಸೊ ಈ ಕ್ಯಾಸಲ್ನ ಪ್ರೊಫೆಸರ್ ಎಕ್ಸ್ ಅವರ ಎಕ್ಸೇವಿಯರ್ ಮ್ಯಾನ್ಷನ್ ಥರ ತೋರಿಸ್ತಿದ್ದಾರೆ. ಆ್ಯಂಡ್ ಇದೇ ಲೀಕ್ಸಲ್ಲಿ ನಮಗೆ ಕ್ಯಾಸಲ್ ಮುಂದೆ ಸ್ಟ್ಯಾಚ್ಯೂಗಳು ಡೆಸ್ಟ್ರಾಯ್ ಆಗಿರೋದು ಮತ್ತು ಒಂದು ದೊಡ್ಡ ಮೆಟಲ್ ಪೀಸಸ್ ನೋಡ್ತೀವಿ. ಸೊ ನೀವು ಎಕ್ಸ್ಮೆನ್ 97 ನೋಡಿದರೆ ನಿಮಗೆ ಗೊತ್ತಿರತ್ತೆ ಆ ಮೆಟಲ್ ಪೀಸಸ್ ಬಂದು ಸೆಂಟಿನಲ್ಸ್ ಅಂತ. ಸೊ ಈ ಸೆಂಟಿನಲ್ಸ್ ಡಾಕ್ಟರ್ ಡೂಮ್ದಾಗಿರಬಹುದು ಅಥವಾ ನಾವು ಇಲ್ಲಿವರೆಗೂ ಬರೀ ಹೀರೋಸ್ ಟೀಮ್ ಬಗ್ಗೆ ಗೊತ್ತಿದೆ. ಆದರೆ ಇವರಿಷ್ಟು ಜನ ವರ್ಸಸ್ ಬರೀ ಡಾಕ್ಟರ್ ಡೂಮ್ ಆಗ್ತಾನ. ಸೊ ಮೇ ಬಿ ಇಲ್ಲಿ ಡಾಕ್ಟರ್ ಡೂಮ್ ಜೊತೆಗೆ ಮ್ಯಾಗ್ನೆಟೋ ಕೂಡ ಇರಬಹುದು. ಆ್ಯಂಡ್ ರಿಪೋರ್ಟ್ಸ್ ಪ್ರಕಾರ ನಮ್ಮ ವ್ಯಾಂಡಾ ಅಂದರೆ ನಮ್ಮ ಸ್ಕಾರ್ಲೆಟ್ ವಿಚ್ ಕೂಡ ಡಾಕ್ಟರ್ ಡೂಮ್ನ ಗರ್ಲ್ ಫ್ರೆಂಡ್ ಕೂಡ ಆಗಿರಬಹುದಂತೆ, ಅಟ್ಲೀಸ್ಟ್ ಡೂಮ್ಸ್ಡೇ ಮೂವಿಯಲ್ಲಿ. ಸೊ ಲಿಟ್ರಲಿ ಈ 3 ಜನ ಸಾಕು ಇಡೀ ಹೀರೋಸ್ ಟೀಮ್ನ ಡೆಸ್ಟ್ರಾಯ್ ಮಾಡೋಕ್ಕೆ. ಸೊ ಇನ್ನೊಂದು ಲೀಕ್ಸಲ್ಲಿ ನಾವು ಮ್ಯಾಡ್ರಪೋ ಜಾಗ ನೋಡ್ತೀವಿ. ಸೊ ಮ್ಯಾಡ್ರಪೋ ಜಾಗ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ನೀವು ಫ್ಯಾಲ್ಕನ್ ಅಂಡ್ ದ ವಿಂಟರ್ ಸೋಲ್ಜರ್ ನೋಡಿಲ್ಲ. ಸೊ ಫ್ಯಾಲ್ಕನ್ ಅಂಡ್ ದ ವಿಂಟರ್ ಸೋಲ್ಜರ್ ಸೀರೀಸಲ್ಲಿ ನಮ್ಮ ಶಾರನ್ ಕಾರ್ಟರ್ ಪವರ್ ಬ್ರೋಕರ್ ಆಗಿ ಮ್ಯಾಡ್ರಪೋರಲ್ಲಿ ಇರ್ತಾರೆ. ಆ್ಯಂಡ್ ಕಾಮಿಕ್ಸಲ್ಲಿ ನಮ್ಮ ವಾಲ್ವರಿನ್ ಯಾವಾಗಲೂ ಇರೋದೇ ಮ್ಯಾಡ್ರಪೋರಲ್ಲೇ. ಆ್ಯಂಡ್ ಈ ಫೋಟೋ ಅಲ್ಲಿ ನಾವು ಡೆಸರ್ಟ್ ನೋಡ್ತೀವಿ. ಸೊ ಮೇ ಬಿ ಇಲ್ಲಿ ಆಗ್ತಿರೋ ಸೀನ್ ಬಂದು ವಕಾಂಡಾಡ್ ಇರಬಹುದು. ಯಾಕಂದರೆ ಡೂಮ್ಸ್ಡೇ ಮೂವಿಯಲ್ಲಿ ವಕಾಂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಅಡ್ವಾನ್ಸ್ ಟೆಕ್ನಾಲಜೀಸ್ ಆಗಿರಲಿ ಅಥವಾ ಸೇಫ್ಟಿಗಾಗಿರಲಿ. ಆ್ಯಂಡ್ ವಕಾಂಡಾಲೇ ನಮ್ಮ ನೇಮಲ್ಲಿ ಕೂಡ ಇರೋದು. ಸೊ ಅವೆಂಜರ್ಸ್ ಡೂಮ್ಸ್ಡೇ ಮೂವಿನ ಸೆಟಪ್ ಮಾಡೋಕ್ಕೆ ಫ್ಯಾಂಟಾಸ್ಟಿಕ್ ಫೋರ್ ಮೂವಿ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಈಗ ಗೊತ್ತಾಗಿರಬಹುದು. ನಿಮಗೆ ಅವೆಂಜರ್ಸ್ ಡೂಮ್ಸ್ಡೇ ಆಗಿರಲಿ ಅಥವಾ ಫ್ಯಾಂಟಾಸ್ಟಿಕ್ ಫೋರ್ ಬಗ್ಗೆ ಆಗಿರಲಿ ಇನ್ನೂ ತಿಳ್ಕೊಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿಗಿಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಕಾಸ್ಮಿಕ್ ಕನ್ನಡ. ಆ್ಯಂಡ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ, ಲವ್ ಯು 3000.